ನಮಸ್ಕಾರ ವೀಕ್ಷಕರೇ, ಸಿನಿ ಜರ್ನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಷಯ ಏನಂದರೆ ಚಿಕ್ಕ ವಿಷಯ, ಆದರೆ ಸತ್ಯದ ವಿಷಯ ಮಾತಾಡೋಣ ಅಂತ ಬಂದಿದ್ದೀನಿ. ನೀವೇನಾದರೂ ನನ್ನ ಬಗ್ಗೆ ವೈಯಕ್ತಿಕವಾಗಿ ಏನೇ ಬೇಸರ ಇದ್ದರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕಂದರೆ ಯಾವತ್ತಿದ್ರೂ ಅಷ್ಟೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ರೀಚ್ ಆಗ್ತೀನಿ ಅಂತ ಒಂದು ಒಳ್ಳೆಯ ಅಭಿಪ್ರಾಯದಿಂದ ಕೇಳ್ಕೊತಾ ಇದ್ದೀನಿ. ವಿಷಯ ಏನಂದರೆ, ಇವತ್ತು ಸಿದ್ದರಾಮಯ್ಯ ಅವರು ನಮ್ಮ ಮುಖ್ಯಮಂತ್ರಿಗಳು ಬಜೆಟ್ ಮಂಡನೆ ಮಾಡಿದ್ದಾರೆ. ನಾನು ಇದರಲ್ಲಿ ತಕರಾರು ಏನೂ ಇಲ್ಲ. ಅವರು ಐಡಿಯಾಲಜಿನಲ್ಲೇ ಅವ್ರು ಮಾಡಿದ್ದಾರೆ. ಅವರ ಪಕ್ಷದ ಮತ್ತು ರಾಜ್ಯದ ಹಿತದೃಷ್ಟಿ, ಅವ್ರಿಗೆ 40 ವರ್ಷದ ಎಕ್ಸ್ಪೀರಿಯೆನ್ಸು, 40 ವರ್ಷದ ರಾಜಕೀಯ ಎಕ್ಸ್ಪೀರಿಯೆನ್ಸ್ನಿಂದ ಅವ್ರು ಸಮಗ್ರ ಕರ್ನಾಟಕನ ಇನ್ನೂ ಏನಂತಾರೆ ಅದನ್ನು, ನನಗಂತೂ ಅರ್ಥ ಆಗ್ತಾಯಿಲ್ಲ. ಮುಂದೆ ತೊಗೊಂಬರ್ಬೇಕಂತ ಹೇಳ್ಬಿಟ್ಟು ಬಜೆಟ್ ಮಂಡನೆ ಮಾಡಿದ್ದಾರೆ. ಇದೆಲ್ಲ ಓಕೆ. ಬಜೆಟ್ ಮಂಡನೆ ಮಾಡೋರು ಒಂದು ಮನೆಯಲ್ಲಿ ಎಷ್ಟು ದುಡ್ಡಿದೆಯೋ ಅದರಲ್ಲಿ ಮಾತ್ರ ಜೀವನ ಮಾಡಬೇಕೇ ಹೊರತು, ಪ್ರತಿ ವರ್ಷವೂ ಸಾಲ ಮಾಡೇ ಜೀವನ ಮಾಡಿದ್ರೆ ಸಾಲ ಹೆಂಗೆ ತೀರಿಸ್ತೀವಿ? ಸರಿ, EMI ಆದರೂ ಇದೆಯಾ? ಇಂಟ್ರೆಸ್ಟಿಗೆ ತೊಗೊಂಬಂದಿರೋದು ನಾವು. ಇಂಟ್ರೆಸ್ಟ್ ತೊಗೊಂಬಂದ್ರೆ ಇಂಟ್ರೆಸ್ಟ್ ಮಾತ್ರ ಕಟ್ತೀವಿ, ಸಾಲ ಹಂಗೆ ಇರ್ತೈತೆ. EMIನಲ್ಲಿ ಇತ್ತು ಅಂದ್ಕೊಳ್ಳೆ, ಇಂಟ್ರೆಸ್ಟ್ ಜೊತೆ EMI ಜೊತೆ ಸಾಲನೂ ತೀರ್ಕೊಳ್ತಾ ಹೋಗ್ತೈತೆ. ಇದನ್ನು ನಾವು ಮಾಡೋದಿಲ್ಲ. ಹಿಂಗೆ ಮಾಡ್ತಾ 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 ನಾವು ಎಲ್ಲಿಗೆ ಬಂದಿದ್ದೀವಿ? 8 ಲಕ್ಷ ಕೋಟಿ ಸಾಲಕ್ಕೆ ಬಂದಿದ್ದೀವಿ. ಈ ಸಾಲ ಹೆಂಗೆ ತೀರಿಸ್ತೀವಿ? ಯಾವ ಬಜೆಟ್ನಲ್ಲಿ ಯಾರು ಹೇಳ್ತೀರಾ ಅಂತೇಳ್ಬಿಟ್ಟು ಒಂದು ಸಲ ಆದರೂ ಯಾರಾದರೂ ಒಬ್ಬರು MLA ಯಾರಾದರೂ ನೋಡಿದ್ರೆ ಇದನ್ನು ಒಂದು ಸಲ ಕ್ವಶನ್ ಆದರೂ ಕೇಳಿ ಸರ್, ದಯವಿಟ್ಟು. ಇಡೀ ಕರ್ನಾಟಕದಲ್ಲಿ ಒಂದು ಸಲ ಆದರೂ ವಿಧಾನಸೌಧದಲ್ಲಿ ನಿಂತ್ಕೊಂಡು ಸಾಲ ನಾವು ಯಾವಾಗ ತೀರಿಸ್ತೀವಿ ಅನ್ನೋದೊಂದು ಮಾತು ಕೇಳಿದರೆ ನಿಮ್ಮೆಲ್ಲ 224 ಜನಕ್ಕೂ ನಮಸ್ಕಾರ ಆಗಿಬಿಟ್ಟು ಆರಾಮಾಗಿರ್ಬೋದು. ಸರ್, 1000 ರೂಪಾಯಿ ತೊಗೊಂಡ್ರು ಅವ್ನು ವಾಪಸ್ ಯಾವಾಗ ಕೊಡ್ತೀಯ ಅಂತ ಕೇಳ್ತಾ ಇದ್ದಾನೆ. ನೀವು 8 ಲಕ್ಷ ಕೋಟಿ ತೊಗೊಂಡು ಇವತ್ತು ಗಂಟೆ ಸಾಲ ತೀರಿಸೋ ಬಗ್ಗೆನೇ ಮಾತಾಡ್ತಾ ಇಲ್ಲ. ನೀವೇನಾದರೂ ಮಾತಾಡಿದ್ರೆ ಅಲ್ಲಿ ಯಾರು ಮಾಡ್ತಾಯಿಲ್ಲ, ಇಲ್ಲಿ ಯಾರು ಮಾಡ್ತಾಯಿಲ್ಲ, ಅವ್ರು ಸರ್, ಅವ್ರು ಏನಾದರೂ ಮಾಡ್ಕೊಳ್ಳಿ ಸರ್, ನಾವು ಅವ್ರನ್ನೆಲ್ಲ ನಂಬಿದ್ದೀವ? ನಿಮ್ಮನ್ನು ನಂಬಿತಾನೆ 140 ಸೀಟ್ ಕೊಟ್ಟಿದ್ದೀವಿ. ಇಲ್ಲ, ನಿಮ್ಮನ್ನು ನಂಬಿತಾನೆ ಕರ್ನಾಟಕದ ಜನ ಇವತ್ತು JDS ಇರ್ಬೋದು, BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ನಿಮ್ಗೆ ತಾನೇ ನಾವು ನಂಬ್ತಾ ಇದ್ದೀವಿ. ನೀವು 3 ಪಕ್ಷಗಳಿಗೆ ತಾನೇ ನಂಬ್ತಾ ಇದ್ದೀವಿ. ನೀವು ಯಾವತ್ತು ರಾಜ್ಯದಲ್ಲಿ ನಮ್ಗೆ ಎಷ್ಟು ದುಡ್ಡು ಬರುತ್ತೋ ಅದರಲ್ಲಿ ಬಜೆಟ್ ಮಾಡಿ ಒಂದೇ ಒಂದು ವರ್ಷ ಸಾಲ ಮಾಡಿಲ್ಲಪ್ಪ, ಈ ವರ್ಷ ಆದರೂ ನಾವು ಸಾಲ ಮಾಡಿಲ್ಲ ಅಂತ ಯಾರಾದರೂ ಒಬ್ರು ಹೇಳಿದ್ರೆ ನಿಮ್ಮ ಕಾಲಿಗೆ ನಮಸ್ಕಾರ ಆಗಿಬಿಟ್ಟು ನಾವೆಲ್ಲ ನೆಮ್ಮದಿಯಾಗಿರ್ತೀವಿ. ಪ್ರತಿ ವರ್ಷ ಸಾಲ ತೊಗೊಂಬಂದು ತಲೆ ಮೇಲೆ ಆಗ್ತಾ ಇದ್ರಲ್ಲ ಸರ್. ಆಲ್ರೆಡಿ ಬಿಳಿ ಕೂದಲು ಗಡ್ಡೆಗಳು ಬಂದವೆ ನಮಗೆ. ಇನ್ನು ನಮ್ಮ ಮಕ್ಕಳು ಮರಿಗಳೇನಾದರೂ ಬಂದರೆ ಇವಾಗಲೇ ನಮಗೆ 7 ಲಕ್ಷ ಇದೆ ನಮ್ಮ ತಲೆಗಳ ಮೇಲೆ. ಅವ್ರು ಬರೋಷ್ಟಾಗ 10 ಲಕ್ಷ ಕೋಟಿ ಆಗ್ತೈತೆ. ಅವ್ರ ತಲೆ ಮೇಲೆ ಎಷ್ಟು ಬೀಳ್ತೈತೆ? ಅವ್ರು ಹೆಂಗೆ ಬದುಕ್ತಾರೆ? ಸಾಲದಲ್ಲಿ ಬದುಕಬೇಕಾ? ಹೇಳಿ ಸರ್. ಸಿದ್ದರಾಮಯ್ಯರೇ, ನಿಮ್ಮ ಒಬ್ಬರ ಬಗ್ಗೆ ಮಾತಾಡ್ತಾ ಇಲ್ಲ. ರಾಜ್ಯದಲ್ಲಿ ಸಾಲ ಮಾಡದೆ ಬಜೆಟ್ ಮಾಡಿ ಅಂತ ಮಾತ್ರ ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ಇದನ್ನು ನೀವು ಮಾಡಿದ್ರೆ ನಿಮಗಿಂತ ಒಳ್ಳೆಯವರು ಯಾರೂ ಇಲ್ಲ. ಆದರೆ ನನ್ನ ಮಟ್ಟಿಗೆ ನಾನು ಪ್ರತಿದಿನ ರಾಜಕೀಯವಾಗಿ TVಗಳಲ್ಲಿ ನೋಡ್ತಾ ಇರೋ ವಿಚಾರವಾಗಿ, ನಿಮಗೆ ಗೊತ್ತಿರೋ ವಿಚಾರವಾಗಿ, ನಿಮಗೂ ಗೊತ್ತು, ನಿಮ್ಮ ಪಕ್ಷದವ್ರಿಗೂ ಗೊತ್ತು, ನೀವು ಈ ಬಜೆಟ್ ಮಂಡನೆ ಮಾಡಿದ್ಮೇಲೆ ನೀವು ಇರಲ್ಲ. ಇದು ಫಿಕ್ಸು. ಇದನ್ನು ನಾನು ಹೇಳೋದಲ್ಲ, ಇಡೀ ರಾಜಕೀಯ ಚಿಕ್ಕ ಹುಡುಗನಿಗೂ ಗೊತ್ತು. ನಮ್ಮ ಬಾಸ್ ಬಂದೇ ಬರ್ತಾರೆ, DK ಶಿವಕುಮಾರು. ಅವರು ಬಂದಮೇಲೆ ಅವರು ಖಂಡಿತವಾಗಿ ನೆಕ್ಸ್ಟ್ ಬಜೆಟ್ನ ಸಾಲ ಇಲ್ಲದೆ ಮಾಡಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. DK ಅಣ್ಣ, ದಯವಿಟ್ಟು ನಾನು ನಿಮ್ಮ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ. ನಾನು ಯಾವುದೇ ಪಕ್ಷದಲ್ಲಿರ್ಬೋದು, ನಿಮಗಿರೋ ಆ ಗಟ್ಸ್ನಲ್ಲೇ ಈ ಮುಂದಿನ ವರ್ಷ ಸಾಲ ಮಾಡದೆ ಬಜೆಟ್ ಮಾಡಿ ಅಣ್ಣ. ಇದನ್ನೊಂದನ್ನು ಕೇಳ್ಕೊತೀನಿ.